ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಶಿವನ ಮಂತ್ರಗಳನ್ನು ಕೊಟ್ಟಿದ್ದೀನಿ. ಇದನ್ನು ನೀವು ಶ್ರಾವಣ ಮಾಸದಲ್ಲೇ ಹೇಳಬೇಕು ಅನ್ನೋಂಥ ರೂಲ್ ಏನಿಲ್ಲ. ಎನಿ ಟೈಮ್ ನೀವು ಈ ಮಂತ್ರಗಳನ್ನು ಪಠನೆ ಮಾಡಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಡೀಟೇಲಾಗಿ ಮಂತ್ರಗಳನ್ನು ಹೇಗೆ ಪಠನೆ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಮೊದಲನೇದು, ಶ್ರಾವಣ ಮಾಸದಲ್ಲಿ ಮಂತ್ರಗಳನ್ನು ಹೇಳೋದ್ರಿಂದ, ಶಿವನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಹೇಳೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ. ನಿಮ್ಮ ವಿಶಸ್ಸು ಬೇಗ ಫುಲ್ಫಿಲ್ ಆಗೋ ಚಾನ್ಸಸ್ ಇರುತ್ತೆ. ಸೋಮವಾರ ಯಾರಾದರೂ ಫಾಸ್ಟಿಂಗ್ ಮಾಡ್ತೀರಾ ಅಂದರೆ ತುಂಬಾ ಒಳ್ಳೆಯದು. ಪ್ಲೀಸ್ ಆದರೆ ಮಾಡೋಕ್ಕೆ ಟ್ರೈ ಮಾಡಿ, ಏನು ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಹೇಳಿದ್ರೆ. ಈಗ ಮಂತ್ರಗಳನ್ನು ಯಾವ ರೀತಿ ಹೇಳಬೇಕು? ಪ್ರತಿ ಸೋಮವಾರ ಹೇಳ್ಬೋದು, ಅಥವಾ ಪ್ರತಿ ಈ ತಿಂಗಳು ಪೂರ್ತಿ, ಶ್ರಾವಣ ಮಾಸ ತಿಂಗಳು ಪೂರ್ತಿ ಹೇಳ್ಬೋದು, ಅಥವಾ ಪರ್ಟಿಕ್ಯುಲರಾಗಿ ನೀವು 21 ಡೇಸು 48 ಡೇಸು ಆ ರೀತಿ ದಿನಗಳನ್ನು ಕೌಂಟ್ ಮಾಡಿಕೊಂಡು ಕೂಡ ಮಂತ್ರಗಳನ್ನು ಹೇಳಬಹುದು. ಎಷ್ಟು ಸಲ ಹೇಳಬೇಕು ಅಂದರೆ 108 ಬಾರಿ, 21 ಬಾರಿ, 11 ಬಾರಿ, 54 ಬಾರಿ, ಈ ರೀತಿ ಕೌಂಟ್ಗಳನ್ನು ಇಡ್ಕೋಬಹುದು. ಬಟ್ 108 ಟೈಮ್ಸ್ ಇಸ್ ಬೆಸ್ಟ್. ಓಕೆ. ಆ್ಯಂಡ್ ಮಂತ್ರ ತುಂಬ ಸಿಂಪಲ್ ಮಂತ್ರಗಳನ್ನು ಕೊಟ್ಟಿದ್ದೀನಿ, ಆ್ಯಂಡ್ ಮೋಸ್ಟ್ ಪವರ್ಫುಲ್ ಬೀಜ ಮಂತ್ರಗಳ ಥರ ಇವು. ಸೊ ದಯವಿಟ್ಟು ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಚಾಂಟ್ ಮಾಡಿ. ಇನ್ನು ಟೈಮಿಂಗ್ಸ್ ಅಂತ ಬಂದಾಗ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು 8 ಗಂಟೆ ಒಳಗಡೆ ಚಾಂಟ್ ಮಾಡಿ, ಇಲ್ಲ ಸಂಜೆ 6 ಗಂಟೆಯಿಂದ 8 ಗಂಟೆ ಒಳಗೆ ಚಾಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಎರಡೂ ಟೈಮ್ ಮಾಡೋಕ್ಕಾಗುತ್ತೆ ಅಂದರೆ ದಟ್ ಇಸ್ ವೆಲ್ ಆ್ಯಂಡ್ ಗುಡ್. ಇಲ್ಲ ಯಾವುದಾದ್ರೂ ಒನ್ ಟೈಮ್ ಹೇಳೋದಿದ್ರೆ ನಾನು ಹೇಳಿದ ಟೈಮಿಂಗ್ಸಲ್ಲಿ ಮಾಡ್ಕೋಬಹುದು. ಪೀರಿಯಡ್ಸ್ ಆದವರು ನಿಮ್ಮ ಇಷ್ಟ, ಮಾಡಿದರೆ ಮಾಡ್ಬೋದು, ಇಲ್ಲದೇ ಇದ್ದರೆ ಇಲ್ಲ. ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ಓಕೆ. ಸೊ ಅಟ್ಲೀಸ್ಟ್ ಪ್ರತಿ ಸೋಮವಾರ ಮಂತ್ರಗಳನ್ನು ಹೇಳೋಕ್ಕೆ ಟ್ರೈ ಮಾಡಿ. ತುಂಬಾ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ. ಡೂ ಟ್ರಸ್ಟ್ ಮೀ ಆನ್ ದಿಸ್. ಓಕೆ. ಎಸ್, ಬನ್ನಿ ಫಸ್ಟು ಮಂತ್ರಗಳನ್ನು ನೋಡೋಣ ಯಾವುದೆಲ್ಲ ಇದೆ ಅಂತ ಹೇಳಿ. ಈಗ ಮೊದಲನೇ ಮಂತ್ರ ಹೆಲ್ತ್ಗೆ ಸಂಬಂಧಿಸಿದ್ದು. ದಿಸ್ ಇಸ್ ಮೋಸ್ಟ್ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು. ನಾನು ತುಂಬ ಜನ ಕ್ಲೈಂಟ್ಸಿಗೆ ಕೊಟ್ಟಿದ್ದೀನಿ. ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ. ಈ ಹೆಲ್ತ್ ಮಂತ್ರ ಇದೆಯಲ್ಲ, ದಿ ಮೋಸ್ಟ್ ಪವರ್ಫುಲ್. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಗೆ ಹೇಳೋಕ್ಕೆ ಕಷ್ಟ ಆದರೆ ನೀವು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಗ್ಲಾಸ್ ನೀರನ್ನು ತೊಗೊಳ್ಳಿ. ಗ್ಲಾಸ್ ಬಾಟಲೇ ಆಗಬೇಕು, ಅಥವಾ ಗ್ಲಾಸ್ ಕಪ್ಪಾದರೂ ಫೈನ್. ಅದನ್ನು ತೊಗೊಂಡು ಯೂಟ್ಯೂಬಲ್ಲಿ ನೀವು ಓಂ ತ್ರಯಂಬಕ ಯಜಾಮಹೇ ಮಂತ್ರ ಅಂತ ಹೇಳಿ ಹುಡುಕಿದ್ರೆ ನಿಮಗೆ ಸಿಗುತ್ತೆ. ಅದನ್ನು ಹಾಕಿ ಬಿಟ್ಬಿಡಿ. ಆ ನೀರು ಫುಲ್ ಆಗುತ್ತೆ, ಅದನ್ನು ಕುಡಿತಾ ಬರಬಹುದು. ಇನ್ ಕೇಸ್ ಹೇಳೋಕ್ಕಾಗಲ್ಲ ಅಂದರೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಪೇಷಂಟ್ ಇದ್ದಾರೆ, ಅವರು ಮಂತ್ರನ ಹೇಳ್ಕೊಳಕ್ಕೆ ಆಗಲ್ಲ ಅನ್ನೋವಂಥವ್ರಿಗೆ ನೀವು ಈ ಒಂದು ನೀರನ್ನು ಕೊಡ್ತಾ ಬರ್ಬೋದು. ಅಥವಾ ನೀವೇ ಇದನ್ನು ಕೈಯಲ್ಲಿ ನೀರನ್ನು ಹಿಡಿದು ಚಾಂಟ್ ಮಾಡಿ ನಿಮ್ಮ ಮನೆಯಲ್ಲಿರೋರಿಗೆಲ್ಲ ಕೊಡ್ಬೋದು. ಬಟ್ ಸಂಕಲ್ಪ ಮಾಡ್ಕೊಳ್ಳಿ ಫಸ್ಟು, ಮನೆಯಲ್ಲೆಲ್ಲ ಆರೋಗ್ಯವಾಗಿ ಇರಲಿ ಅನ್ನುವಂಥದ್ದು. ಓಕೆ. ಮೋಸ್ಟ್ ಪವರ್ಫುಲ್. ಪ್ಲೀಸ್ ಡೂ ಟ್ರೈ ಇಟ್ ಆ್ಯಂಡ್ ಪ್ಲೀಸ್ ಶೇರ್ ಇಟ್. ಓಕೆ. ರಿಲೇಷನ್ಶಿಪ್ಪಿಗೆ ಓಂ ಗೌರಿ ಶಂಕರಾಯ ನಮಃ, ವೆರಿ ಸಿಂಪಲ್, ಪವರ್ಫುಲ್. ಪ್ರಾಸ್ಪ್ಯಾರಿಟಿಗೆ ಓಂ ರೀಂ ನಮಃ ಶಿವಾಯ ಅನ್ನುವಂಥದ್ದು. ಇನ್ನೊಂದು, ಎಲ್ಲ ಥರದ ವಿಶ್ ಫುಲ್ಫಿಲ್ಮೆಂಟ್ಗೆ ಓಂ ನಮೋ ಭಗವತೆ ರುದ್ರಾಯ, ಅಥವಾ ಜಸ್ಟ್ ಓಂ ನಮಃ ಶಿವಾಯನೂ ಈಸ್ ಫೈನ್. ನಿಮಗೆ ಯಾವ ಮಂತ್ರನೂ ಹೇಳೋಕ್ಕಾಗಲಿಲ್ಲ ಅಂದರೆ ಓಂ ನಮಃ ಶಿವಾಯ ಅಂತ 108 ಬಾರಿ ಹೇಳ್ಕೊಂಬಿಡಿ. ಈ ಎಲ್ಲ ಮಂತ್ರಗಳನ್ನು ಒಟ್ಟಿಗೆ ಹೇಳ್ಕೊಬೋದು. ಅಂದರೆ ಒಂದಾದಮೇಲೆ ಒಂದು ಇಂಟೆನ್ಷನ್ಗಳನ್ನು ಸೆಟ್ ಮಾಡಿ ನಿಮಗೆ ಬೇಕಾಗಿರೋ ಮಂತ್ರಗಳನ್ನು ಹೇಳ್ಕೊಳ್ಳಿ. ಇಂಟೆನ್ಷನ್ ಸೆಟ್ ಮಾಡೋದು ತುಂಬ ಈಸಿ. ನಿಮ್ಗೆ ಏನು ಬೇಕೋ ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಂತ್ರನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಾಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿ ಈ ಶ್ರಾವಣ ಮಾಸದಲ್ಲಿ ಶಿವನ ಅನುಗ್ರಹನ ಪಡೀರಿ. ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕಾಮೆಂಟಲ್ಲಿ ಕೇಳಿ. ಥ್ಯಾಂಕ್ ಯು ಸೋ ವೆರಿ ಮಚ್.